ಅನ್ಯದೇವಾಹುರ್ವಿದ್ಯಯಾ ಅನ್ಯದೇವಾಹುರವಿದ್ಯಯಾ ಇತಿ ಶುಶ್ರುಮಧೀರಾಣಾಂ ಯೇ ನಸ್ತದ್ವಿಚಚಕ್ಷಿರೆ. ಈಶಾವಾಸ್ಯ ಉಪನಿಷತ್ತಿನ ಅನ್ಯದೇವಾಹುರ್ವಿದ್ಯಯಾ ಅನ್ಯದೇವಾಹುರವಿದ್ಯಯಾ ಎಂಬ ಮಂತ್ರವು ಮಾನವ ಜೀವನದ ಜ್ಞಾನ ಪ್ರಯಾಣವನ್ನು ಆಳವಾಗಿ ವಿಶ್ಲೇಷಿಸುವ ಅತ್ಯಂತ ಗಂಭೀರ ತತ್ವವನ್ನು ಒಳಗೊಂಡಿದೆ. ಈ ಮಂತ್ರದಲ್ಲಿ ಋಷಿಗಳು ವಿದ್ಯೆ ಮತ್ತು ಅವಿದ್ಯೆ ಎಂಬ ಎರಡು ಪರಸ್ಪರ ವಿರೋಧಿಗಳಂತೆ ಕಾಣುವ, ಆದರೆ ವಾಸ್ತವದಲ್ಲಿ ಪರಸ್ಪರ ಪೂರಕವಾದ ಜ್ಞಾನಪಥಗಳನ್ನು ಉದಾಹರಿಸುತ್ತಾರೆ. ಮನುಷ್ಯನ ಬೆಳವಣಿಗೆಯ ಕಥೆಯನ್ನೇ ಈ ಎರಡು ಜ್ಞಾನಗಳ ನಡುವಿನ ಸಂಬಂಧವೇ ನಿರ್ಧರಿಸುತ್ತದೆ ಎನ್ನುವ ಅನುಭವ ಸತ್ಯವನ್ನು ಅವರು ಈ ಕೇವಲ 2 ಸಾಲುಗಳಲ್ಲಿಯೇ ತುಂಬಿಬಿಟ್ಟಿದ್ದಾರೆ. ಜೀವನವು ಕೇವಲ ಬಾಹ್ಯ ಸಾಧನೆಗಳಾಗಲಿ ಅಥವಾ ಕೇವಲ ಆಂತರಿಕ ತಪಸ್ಸಾಗಲಿ, ಎರಡರಲ್ಲಿ ಯಾವುದೊಂದರಲ್ಲೂ ಸಂಪೂರ್ಣವಾಗುವುದಿಲ್ಲ. ಈ ಜ್ಞಾನ ಮಾರ್ಗಗಳ ದಾರ್ಶನಿಕ ಅನ್ವಯವೇ ಮಂತ್ರದ ಹೃದಯ ಭಾಗ. ಅವಿದ್ಯೆ ಎಂಬ ಪದಕ್ಕೆ ಉಪನಿಷತ್ತಿನಲ್ಲಿ ಅಜ್ಞಾನ ಎನ್ನುವ ಸಾದಾ ಅರ್ಥವಿಲ್ಲ. ಇಲ್ಲಿ ಅವಿದ್ಯೆ ಎಂದರೆ ಲೋಕವ್ಯವಹಾರದ, ಕಾರ್ಯಸಾಧನೆಯ, ವೈಜ್ಞಾನಿಕ ಬುದ್ಧಿವೈವಿಧ್ಯದ, ಅನುಭವಾಧಾರಿತ ಪ್ರಯೋಗಾತ್ಮಕ ಜ್ಞಾನದ ಸಮಸ್ತ ರೂಪಗಳು. ಮನುಷ್ಯನು ಬದುಕನ್ನು ಸಾಗಿಸಲು ಬೇಕಾದ ನೂರಾರು ಕೌಶಲ್ಯಗಳು, ಪರಿವೇಕ್ಷಣೆ, ತಿಳುವಳಿಕೆಗಳು ಅವಿದ್ಯೆಯ ವ್ಯಾಪ್ತಿಗೆ ಸೇರುತ್ತವೆ. ಮನುಷ್ಯನು ಪರಿಸರವನ್ನು ತಿಳಿದುಕೊಳ್ಳುವುದು, ಆಹಾರವನ್ನು ಸಂಪಾದಿಸುವುದು, ಸಮಾಜ ವ್ಯವಸ್ಥೆಯನ್ನು ನಿರ್ಮಿಸುವುದು, ಕುಟುಂಬವನ್ನು ಪೋಷಿಸುವುದು, ರೋಗ ಬಡತನ ಅಶಾಂತಿ ಮುಂತಾದ ಅಡಚಣೆಗಳನ್ನು ಎದುರಿಸುವುದು ಈ ಅವಿದ್ಯೆಯ ಮೂಲಕವೇ ಸಾಧ್ಯವಾಗುತ್ತದೆ. ಜಗತ್ತಿನಲ್ಲಿ ಬದುಕಬೇಕಾದರೆ ಅವಿದ್ಯೆಯ ಅಗತ್ಯ ಅನಿವಾರ್ಯ. ಅವಿದ್ಯೆಯಿಲ್ಲದಿದ್ದರೆ ಮನುಷ್ಯನು ತನ್ನ ದೈನಂದಿನ ಬದುಕಿನ ನೆಲೆಯನ್ನು ಕಳೆದುಕೊಳ್ಳುತ್ತಾನೆ. ಆದರೂ ಕೇವಲ ಅವಿದ್ಯೆಯಲ್ಲೇ ಜೀವನ ನಿಂತರೆ ಅದರೊಳಗೆ ಒಂದು ರೀತಿಯ ಶೂನ್ಯತೆ, ಆತ್ಮಸಾರ್ಥಕತೆಯ ಕೊರತೆ, ಅಳಿಯದ ಅಶಾಂತಿ ಉಳಿಯುತ್ತವೆ. ಇದಕ್ಕೆ ವಿರೋಧವಾಗಿ ಕಾಣುವ ವಿದ್ಯೆ ಎನ್ನುವುದು ಪರಬ್ರಹ್ಮ ತತ್ವ, ಆತ್ಮಜ್ಞಾನ, ನಿತ್ಯ ಸತ್ಯ, ಜೀವನದ ಪರಮಾರ್ಥದ ಅರಿವು. ವಿದ್ಯೆ ಮನುಷ್ಯನನ್ನು ಇಂದ್ರಿಯಗಳ ಸೀಮಿತತೆಯನ್ನು ಮೀರಿ ಅನಂತವಾದ ಶಾಂತಿ ಮತ್ತು ನಿತ್ಯ ಪ್ರಕಾಶದ ದಿಕ್ಕಿನತ್ತ ಸಾಗಿಸುತ್ತದೆ. ಇದು ಶ್ರವಣ ಮನನ ನಿಧಿಧ್ಯಾಸನಗಳು, ತಪಸ್ಸು, ಧ್ಯಾನ, ನಿರ್ಗುಣ ಬ್ರಹ್ಮ ಚಿಂತನೆಗಳು ಈ ಎಲ್ಲವನ್ನೂ ಒಳಗೊಂಡ ವಿಶಾಲ ತತ್ವ. ವಿದ್ಯೆಯ ಮೂಲಕ ಮನುಷ್ಯನು ತನ್ನ ನಿಜ ಸ್ವರೂಪವೇ ಅನಂತ ಜ್ಞಾನ, ಚೈತನ್ಯ, ಶಾಂತಿ ಎನ್ನುವುದನ್ನು ಅರಿಯಲು ಆರಂಭಿಸುತ್ತಾನೆ. ಇದೇ ವಿದ್ಯೆ ಮನುಷ್ಯನಲ್ಲಿ ಅಹಂಕಾರವನ್ನು ಕರಗಿಸುತ್ತದೆ, ಅವನನ್ನು ದುಃಖ ಸಂತೋಷಗಳ ಒಡೆಯನನ್ನಾಗಿ ಮಾಡುತ್ತದೆ, ಅವನನ್ನು ಲೋಕದ ವ್ಯಸ್ತತೆಯ ನಡುವೆಯೂ ಸಮತ್ವದಲ್ಲಿ ನಿಲ್ಲಿಸುತ್ತದೆ. ವಿದ್ಯೆ ಮತ್ತು ಅವಿದ್ಯೆ ಒಂದಾದರೆ ಏನು? ಅವು ಎರಡೂ ವಿಭಿನ್ನ ಫಲಗಳನ್ನು ನೀಡುವರು. ಈ ವಿಭಿನ್ನತೆ ವಿರೋಧವಲ್ಲ, ಪರಸ್ಪರ ಪೂರಕ. ಲೋಕವ್ಯವಹಾರದಲ್ಲಿ ನೈಪುಣ್ಯವಿಲ್ಲದೆ ಜೀವನದ ಯಥಾರ್ಥವನ್ನು ಸಾಧಿಸಲು ಸಾಧ್ಯವಿಲ್ಲ. ಆದರೆ ಲೋಕವ್ಯವಹಾರದಲ್ಲಿ ಮಾತ್ರ ಮುಳುಗಿದ್ದರೂ ಜೀವನದ ಪರಮಾರ್ಥ ಪ್ರಾಪ್ತಿ ಸಾಧ್ಯವಿಲ್ಲ. ಉಪನಿಷತ್ತು ಹೇಳುವ ನಿಜ ಸಂದೇಶವೆಂದರೆ ಮಾನವ ಆತ್ಮದ ಪಯಣದಲ್ಲಿ ಇವೆರಡಕ್ಕೂ ತಮ್ಮದೇ ಆದ ಸ್ಥಾನವಿದೆ. ಅವಿದ್ಯೆ ಜೀವನಕ್ಕೆ ಘನತೆಯನ್ನು, ಸ್ಥಿರತೆಯನ್ನು, ಸಮರ್ಥತೆಯನ್ನು ನೀಡುತ್ತದೆ. ವಿದ್ಯೆ ಅದಕ್ಕೆ ಅರ್ಥ, ಗಮ್ಯ ಹಾಗೂ ಮೌಲ್ಯವನ್ನು ನೀಡುತ್ತದೆ. ಪೂರ್ಣವಿರಾಮ. ಒಂದೇ ರಥದ 2 ಚಕ್ರಗಳಂತೆ ಇವೆರಡೂ ಸಮತುಲ್ಯವಾಗಿ ಸಾಗಿದಾಗ ಮಾತ್ರ ಮನುಷ್ಯನ ಪಯಣ ಸಾರ್ಥಕವಾಗುತ್ತದೆ. ಮಂತ್ರದ ಅಂತ್ಯದಲ್ಲಿರುವ ಇತಿ ಶುಶ್ರುಮ ಧೀರಾಣಾಂ ಯೇ ನಸ್ತದ್ವಿಚಚಕ್ಷಿರೆ ಎಂಬ ಸಾಲು ಉಪನಿಷತ್ತಿನ ತತ್ವದ ಶ್ರೇಷ್ಠತೆಯನ್ನು ಇನ್ನಷ್ಟು ಬಲಪಡಿಸುತ್ತದೆ. ಧೀರರು ಎಂದರೆ ಮನುಷ್ಯನ ಅಂತರಂಗ ಮತ್ತು ಜಗತ್ತಿನ ತತ್ವ ಎರಡನ್ನೂ ಅನುಭವದಿಂದ ಅರಿತ ಮಹರ್ಷಿಗಳು. ಅವರ ವಿವೇಕಪೂರ್ಣ ಅನುಭವದ ಮಾತನ್ನು ಈ ಮಂತ್ರ ಸೂಚಿಸುತ್ತದೆ. ಇದರಲ್ಲಿ ಕೇವಲ ಬೋಧನೆ ಮಾತ್ರವಲ್ಲ, ಅನುಭವ ಪರಿಪಕ್ವತೆಯ ಶಕ್ತಿ ಇದೆ. ನಾವು ಕೇಳುತ್ತಿರುವುದು ಬೌದ್ಧಿಕ ವಾದವಲ್ಲ, ಅದು ಜೀವನದ ಹೃದಯದಿಂದ ಉಗಮಿಸಿದ ಜ್ಞಾನ. ಇಂದಿನ ವೇಗದ ಜಗತ್ತಿನಲ್ಲೂ ಈ ಮಂತ್ರವು ಅಷ್ಟೇ ಅನ್ವಯವಾಗುತ್ತದೆ. ವಿಜ್ಞಾನ ತಂತ್ರಜ್ಞಾನಗಳೆಂದರೆ ಅವಿದ್ಯೆಯ ಅದ್ಭುತ ಸಾಧನೆಗಳು.
ಆದರೆ ಇದು ಸಾಕ್ಷಾತ್ ಆಧ್ಯಾತ್ಮಿಕ ಶಾಂತಿಯನ್ನು ನೀಡಲು ಸಾಧ್ಯವಿಲ್ಲ. ಮತ್ತೊಂದೆಡೆ ಆಧ್ಯಾತ್ಮಿಕತೆಯನ್ನು ಮಾತ್ರ ಹಿಡಿದಿಟ್ಟುಕೊಂಡು ಲೋಕವ್ಯವಹಾರವನ್ನು ಮರೆತರೆ ಜೀವನ ಕಮಜೂರಾಗುತ್ತದೆ. ಇವೆರಡರ ಸಮತೋಲನವೇ ಸಂಪೂರ್ಣ ಮಾನವೀಯತೆಯ ಮೂರ್ತಿ. ಹೀಗಾಗಿ ಈ ಮಂತ್ರದ ಮೂಲ ಸಂದೇಶವೆಂದರೆ ವಿದ್ಯೆ ಮತ್ತು ಅವಿದ್ಯೆ ಎರಡೂ ಮಾನವ ಜೀವನಕ್ಕೆ ಅವಿಭಾಜ್ಯ. ಒಂದರಿಂದ ಬದುಕು ಸಾಧ್ಯವಾಗುತ್ತದೆ, ಮತ್ತೊಂದರಿಂದ ಬದುಕಿನ ಅರ್ಥ ಅರಿತುಕೊಳ್ಳಲಾಗುತ್ತದೆ. ಒಂದು ಹೊರಗಿನ ಬೆಳಕು, ಇನ್ನೊಂದು ಒಳಗಿನ ಬೆಳಕು. ಎರಡೂ ಜ್ವಲಿಸಿದಾಗ ಮಾತ್ರ ಮಾನವ ಜೀವನವು ಸಂಪೂರ್ಣವಾಗಿ ಪ್ರಕಾಶಮಾನವಾಗುತ್ತದೆ. ಈಶಾವಾಸ್ಯೋಪನಿಷತ್ತಿನ ಅನ್ಯದೇವಾಹುರ್ವಿದ್ಯೆಯ ಅನ್ಯದೇವಾಹುರವಿದ್ಯೆಯ ಎಂಬ ಮಂತ್ರವು ಉಪನಿಷತ್ತಿನ ಸಂಕ್ಷಿಪ್ತತೆಯಲ್ಲಿ ಅಸಾಧಾರಣವಾದ ತತ್ವವನ್ನು ಹೊತ್ತಿದೆ. ಈ ಕೇವಲ 2 ಸಾಲುಗಳ ಮಂತ್ರ ಮಾನವನ ಜೀವನದ ದ್ವಂದ್ವ, ಜಗತ್ತು ಮತ್ತು ಪರಮಾರ್ಥ, ಕರ್ಮ ಮತ್ತು ಜ್ಞಾನ, ಅನುಭವ ಮತ್ತು ಆತ್ಮಸಾಕ್ಷಾತ್ಕಾರ ಇವೆಲ್ಲವನ್ನೂ ಒಳಗೊಂಡ ವಿಶಾಲ ತತ್ವವ್ಯವಸ್ಥೆಯನ್ನು ಸೂಚಿಸುತ್ತದೆ. ವಿದ್ಯೆ ಮತ್ತು ಅವಿದ್ಯೆ ಎಂಬ 2 ಪದಗಳು ಮೇಲ್ನೋಟಕ್ಕೆ ಪರಸ್ಪರ ವಿರೋಧಿಗಳಂತೆ ಕಾಣಲಿ. ಉಪನಿಷತ್ತಿನ ದೃಷ್ಟಿಯಲ್ಲಿ ಅವು ವಿರೋಧಿಯಲ್ಲ, ಪರಸ್ಪರ ಪೂರಕ. ಈ ಮಂತ್ರದ ತಾತ್ಪರ್ಯವನ್ನು ವಿವಿಧ ಭಾಷ್ಯಕಾರರು ಶಂಕರಾಚಾರ್ಯರ ಅದ್ವೈತ, ರಾಮಾನುಜರ ವಿಶಿಷ್ಟಾದ್ವೈತ, ಮಧ್ವಾಚಾರ್ಯರ ದ್ವೈತ ತಮ್ಮ ತಮ್ಮ ದೃಷ್ಟಿಕೋನದಿಂದ ವ್ಯಾಖ್ಯಾನಿಸಿದ್ದಾರೆ. ಈ ಭಿನ್ನಾಭಿಪ್ರಾಯಗಳು ತತ್ವ ಸಿದ್ಧಾಂತಗಳಲ್ಲಿ ವೈವಿಧ್ಯ ಉಂಟುಮಾಡಿದರೂ ಮಂತ್ರದ ಗೂಢಾರ್ಥದಲ್ಲಿ ಅವುಗಳಿಗೂ ಒಂದೇ ಆಧ್ಯಾತ್ಮಿಕ ಹೃದಯ ಸ್ಪಂದನೆ ಇದೆ. ಉಪನಿಷತ್ತಿನ ಭಾಷ್ಯಕಾರರ ಪ್ರಕಾರ ಇಲ್ಲಿ ಅವಿದ್ಯೆ ಎಂದರೆ ಕೇವಲ ಅಜ್ಞಾನ ಅಥವಾ ಮೋಹವಲ್ಲ. ಅದು ಲೋಕವ್ಯವಹಾರದ ಜ್ಞಾನ, ಕರ್ಮ, ಕ್ರಿಯಾಶೀಲತೆ, ಅನುಭವಾಧಾರಿತ ವೃತ್ತಿಗಳು, ಕಾರ್ಯಪ್ರಪಂಚದ ಸಾಮರ್ಥ್ಯಗಳು, ಅಂದರೆ ಜೀವನವನ್ನು ನಡೆಸಲು ಮಾನವನಿಗೆ ಅಗತ್ಯವಾಗಿರುವ ಎಲ್ಲ ವಿಧದ ಜ್ಞಾನ. ಅವಿದ್ಯೆಯ ಮೂಲಕ ಮನುಷ್ಯನು ಪ್ರಕೃತಿಯನ್ನು ಅರಿತುಕೊಳ್ಳುತ್ತಾನೆ, ಸಮಾಜವನ್ನು ಕಟ್ಟುತ್ತಾನೆ, ಕುಟುಂಬವನ್ನು ಪೋಷಿಸುತ್ತಾನೆ, ವಿಜ್ಞಾನ ಮತ್ತು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತಾನೆ. ಅವನ ಬಾಹ್ಯ ಸಾಧನೆ, ಬಾಳಿನ ಸ್ಥಿರತೆ ಇವೆಲ್ಲವೂ ಈ ಅವಿದ್ಯೆಯಲ್ಲೇ ನೆಲೆಸಿವೆ. ಆದರೆ ಉಪನಿಷತ್ತು ಎಚ್ಚರಿಸುತ್ತದೆ, ಅವಿದ್ಯೆಯ ಫಲ ವಿಭಿನ್ನ. ಅದು ಬದುಕನ್ನು ಸುಗಮಗೊಳಿಸಬಹುದು, ಆದರೆ ಬದುಕಿನ ಅರ್ಥವನ್ನು ಹೇಳುವುದಿಲ್ಲ. ಅದು ಕಾಲಬದ್ಧ, ಆತ್ಮಕ್ಕೆ ಸೇರಿದದ್ದಲ್ಲ. ಇನ್ನೊಂದೆಡೆ ವಿದ್ಯೆ ಎಂದರೆ ಪರಬ್ರಹ್ಮಜ್ಞಾನ, ಆತ್ಮಜ್ಞಾನ, ನಿತ್ಯತತ್ವದ ಅರಿವು. ನಾನು ಈ ದೇಹವಲ್ಲ, ನಾನು ಶುದ್ಧ ಚೈತನ್ಯ ಎಂಬುದನ್ನು ಅನುಭವಿಸುವ ಜ್ಞಾನ. ಇದು ಇಂದ್ರಿಯಗಳ ಮಿತಿಯನ್ನು ಮೀರುವ, ಸಂಸಾರದ ಬಂಧನವನ್ನು ಕರಗಿಸುವ, ಭಯ ದುಃಖಗಳನ್ನು ನಿಗ್ರಹಿಸುವ ಮಾರ್ಗ. ವಿದ್ಯೆಯ ಫಲವು ವಿಭಿನ್ನ, ಅದು ಮುಕ್ತಿಗೆ ದಾರಿ. ಆದರೆ ವಿದ್ಯೆ ಮಾತ್ರ ಇದ್ದು ಅವಿದ್ಯೆ ಇಲ್ಲದಿದ್ದರೆ ಮನುಷ್ಯನು ಜೀವನ ವ್ಯವಹಾರದಲ್ಲಿ ಅಸಮರ್ಥನಾಗುತ್ತಾನೆ. ಹೀಗಾಗಿ ಮಂತ್ರದ ಮೂಲಾಧಾರವಾದ ತತ್ವವೇ 2 ಜ್ಞಾನಗಳ ಫಲಗಳು ಪರಸ್ಪರ ವಿಭಿನ್ನ, ಆದರೆ ಜೀವನದಲ್ಲಿ ಅವೆರಡೂ ಅಗತ್ಯ. ಶಂಕರರ ಅದ್ವೈತದಲ್ಲಿ ವಿದ್ಯೆಯೇ ಪರಮಾರ್ಥ, ಅವಿದ್ಯೆ ಸಂಸಾರದ ಮೂಲ ಕಾರಣ, ಜಗತ್ತು ಮಿಥ್ಯ ಮತ್ತು ಜ್ಞಾನ ಮೋಕ್ಷ. ಅವರು ಒತ್ತಿ ಹೇಳಿರುವುದು ಕರ್ಮಗಳು ಅವಿದ್ಯೆಯ ವ್ಯಾಪ್ತಿಗೆ ಸೇರುತ್ತವೆ, ಅನಿತ್ಯ. ಆದ್ದರಿಂದ ಅವು ಮೋಕ್ಷ ಕೊಡುವುದಿಲ್ಲ. ಆದರೆ ಆತ್ಮಜ್ಞಾನವೆಂಬ ವಿದ್ಯೆಯಿಲ್ಲದೆ ಮನುಷ್ಯನು ನಿಜವನ್ನು ಅರಿಯಲಾರನು. ಈ ದೃಷ್ಟಿಯಲ್ಲಿ ಮಂತ್ರವು ಜ್ಞಾನ ಕರ್ಮ ವಿಭಾಗವನ್ನು ದೃಢಪಡಿಸುತ್ತದೆ, ಕರ್ಮ ಸಂಸಾರಕ್ಕೆ, ಜ್ಞಾನ ಮೋಕ್ಷಕ್ಕೆ. ರಾಮಾನುಜರ ವಿಶಿಷ್ಟಾದ್ವೈತದಲ್ಲಿ ಜಗತ್ತು ಮಿಥ್ಯೆಯಲ್ಲ, ಅದು ಪರಮಾತ್ಮನ ಶರೀರ. ಹೀಗಾಗಿ ಅವಿದ್ಯೆಯ ಜ್ಞಾನವು ನಿರರ್ಥಕವಲ್ಲ, ಅದು ದೇವಸೇವೆಯ ಭಾಗ. ಜೀವನದ ವ್ಯವಹಾರವನ್ನು ನಡೆಸುವ ಸಾಮಾನ್ಯ ಜ್ಞಾನವನ್ನು ಅವರು ಪರಮೇಶ್ವರನ ಅನುಗ್ರಹದ ರೂಪವೆನ್ನುವರು. ಅವರ ದೃಷ್ಟಿಯಲ್ಲಿ ವಿದ್ಯೆ ಅವಿದ್ಯೆಯನ್ನು ತಳ್ಳುವುದಲ್ಲ, ಅದನ್ನು ಉನ್ನತಗೊಳಿಸುವುದು. ಜಗತ್ತನ್ನು ದೇವರ ರೂಪವೆಂದು, ಜೀವನವನ್ನು ಸೇವೆಯೆಂದು ಕಾಣುವಾಗ ಅವಿದ್ಯೆ ವಿದ್ಯೆಯನ್ನೇ ಪೂರೈಸುತ್ತದೆ. ಮಧ್ವಾಚಾರ್ಯರ ದ್ವೈತದಲ್ಲಿ ವಿದ್ಯೆ ಎಂದರೆ ವಿಭಿನ್ನತೆಯ ಅರಿವು,
ಜೀವಾತ್ಮನು ಪರಮಾತ್ಮನಿಗಿಂತ ನಿತ್ಯವೇ ವಿಭಿನ್ನ. ಜಗತ್ತು ನಿಜ. ಪರಮಾತ್ಮನ ಕೃಪೆಯಿಂದ ಮಾತ್ರ ಮುಕ್ತಿ. ಅವಿದ್ಯೆ ಎಂದರೆ ಈ ವಿಭಿನ್ನತೆಯ ಅರಿವು ತಪ್ಪಿಸಿಕೊಳ್ಳುವುದು. ಮಂತ್ರದ ಭಾವವು ದ್ವೈತದಲ್ಲಿ ಹೀಗೆ ಸ್ಪಷ್ಟವಾಗುತ್ತದೆ. ಸರಿಯಾದ ಜ್ಞಾನವೇ ದೇವಭಕ್ತಿಗೆ ಮುನ್ನುಡಿ. ತಪ್ಪು ಜ್ಞಾನ ಅವಿದ್ಯೆ, ಸಂಸಾರಕ್ಕೆ ಬಂಧನ. ತತ್ವ ಸಿದ್ಧಾಂತಗಳ ವ್ಯತ್ಯಾಸ ಇದ್ದರೂ ಮಂತ್ರದ ಹೃದಯದಲ್ಲಿ ಒಂದು ಸಾಮಾನ್ಯ ನುಡಿಗಟ್ಟು ಇದೆ. ಮಾನವನ ಬದುಕಿಗೆ ಬಾಹ್ಯ ಮತ್ತು ಆಂತರ್ಯ ಜ್ಞಾನ ಎರಡೂ ಅವಶ್ಯ. ಅವುಗಳ ಫಲಗಳು ಬೇರೆ ಬೇರೆ, ಅವುಗಳು ಕೊಡುವ ಅನುಭವವೂ ಬೇರೆ ಬೇರೆ. ಆದರೆ ಅವೆರಡನ್ನೂ ಅರಿಯದೆ ಮಾನವ ಜೀವನ ಪೂರ್ಣವಾಗುವುದಿಲ್ಲ. ಒಂದು ಜ್ಞಾನ ಜಗತ್ತಿನಲ್ಲಿ ಬದುಕಿಸುತ್ತದೆ, ಮತ್ತೊಂದು ಜ್ಞಾನ ಜಗತ್ತನ್ನು ಮೀರಿ ಬದುಕಬೇಕಾದ ಅರ್ಥವನ್ನು ಬೋಧಿಸುತ್ತದೆ. ಒಂದು ದೇಹಕ್ಕೆ ದಿಕ್ಸೂಚಿ, ಇನ್ನೊಂದು ಆತ್ಮಕ್ಕೆ ದೀಪ. ನೀರು ಮತ್ತು ಗಾಳಿ ಒಂದರಿಲ್ಲದೆ ಮತ್ತೊಂದು ಅರ್ಥಪೂರ್ಣವಾಗದಂತೆ ವಿದ್ಯೆ ಮತ್ತು ಅವಿದ್ಯೆಯೂ ಕೂಡ ಮಾನವನ ಆತ್ಮಯಾನದಲ್ಲಿ ಪರಸ್ಪರ ಪೂರಕ ಶಕ್ತಿಗಳು. ಈಶೋಪನಿಷತ್ತು ನೀಡುವ ಸೂಚನೆ ಸ್ಪಷ್ಟ: ಜಗತ್ತನ್ನು ತಿರಸ್ಕರಿಸಬೇಡಿ, ಜಗತ್ತಿನಲ್ಲಿ ನಾಶವಾಗಿ ಬಿಡಬೇಡಿ. ಜಗತ್ತಿನ ಮಧ್ಯದಲ್ಲಿ ನಿಂತು ಜಗತ್ತಿನಾಚೆಯ ಸತ್ಯವನ್ನು ಕಾಣಿರಿ. ವಿದ್ಯೆಯುಳ್ಳವರು ಅವಿದ್ಯೆಯನ್ನು ಸುಧಾರಿಸಿ ಬಳಸಿಕೊಳ್ಳಬೇಕು. ಅವಿದ್ಯೆಯುಳ್ಳವರು ವಿದ್ಯೆಯ ದಿಕ್ಕಿಗೆ ಹೆಜ್ಜೆ ಹಾಕಬೇಕು. ಇದು ಕೇವಲ ಉಪನಿಷತ್ತಿನ ತತ್ವವಲ್ಲ, ಮಾನವ ಜೀವನದ ಸಮಗ್ರವಾದ ದಾರ್ಶನಿಕ ನಕ್ಷೆ. ಅಂತಿಮವಾಗಿ ಮಂತ್ರವು ಹೇಳುವುದೇನೆಂದರೆ, ಜೀವನವನ್ನು ನಡೆಸುವ ಜ್ಞಾನವೂ ಅಗತ್ಯ, ಜೀವನದ ಗಮ್ಯವನ್ನು ಅರಿಯುವ ಜ್ಞಾನವೂ ಅಗತ್ಯ. ಈ ಎರಡು ಜ್ಞಾನಗಳ ಸಮ್ಮಿಲನವೇ ಮಾನವೀಯ ಸಂಪೂರ್ಣತೆಯ ನಿಜರೂಪ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.